ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಆಗೈತೆ ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ. ಏನಪ್ಪ ಇವನು ಸಡನ್ ಆಗಿ ಟಿಕೆಟ್ ತೆಗೆಸ್ಕೊಂಡು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಗಾಯ್ಸ್ ನಾನು ಹೋಗ್ತಾ ಇರೋದು ಮಾಲೂರು ರೈಲ್ವೆ ಸ್ಟೇಷನ್ ಇಂದ ಮೆಜೆಸ್ಟಿಕ್ಗೆ. ಹಾಗೆ ನನ್ನ ತಮ್ಮ ಕೂಡ ನನಗೆ ಡ್ರಾಪ್ ಮಾಡಕ್ ಬಂದಿದ್ದ. ಫ್ರೆಂಡ್ಸ್, ಮಾಲೂರು ರೈಲ್ವೆ ಸ್ಟೇಷನ್ ಕೂಡ ರೆಡಿ ಆಗ್ತಾ ಇತ್ತು. ಟ್ರೈನ್ ಬರೋದನ್ನು ಕಾಯ್ತಾ ಇದ್ವಿ. ಅಷ್ಟರಲ್ಲಿ ಟ್ರೈನ್ ಕೂಡ ಬಂತು ಫ್ರೆಂಡ್ಸ್. ಅಲ್ಲಿಂದ ನನ್ನ ತಮ್ಮಂಗೆ ಬಾಯ್ ಬಾಯ್ ಹೇಳಿಬಿಟ್ಟು ನಾನು ಅಲ್ಲಿಂದ ಮೆಜೆಸ್ಟಿಕ್ ಕಡೆ ಹೊರಟೆ ಫ್ರೆಂಡ್ಸ್. ಹಾಯ್ ಹೆಲೋ ಫ್ರೆಂಡ್ಸ್, ನಾನಿವಾಗ ಇರೋದು ಮೆಜೆಸ್ಟಿಕ್ ಅಲ್ಲಿ. ನೋಡಿ ಫ್ರೆಂಡ್ಸ್, ಮಾಲೂರಿಂದ ಇದೇ ಟ್ರೈನಲ್ಲಿ ಬಂದೆ. ನಾನಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ, ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬಂದ್ಮೇಲೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಇವಾಗ ಮೆಜೆಸ್ಟಿಕ್ ಇಂದ ಆಚೆ ಹೋಗೋಣ ಬನ್ನಿ. ಎಸ್ಕ್ಯುಲೇಟರ್ ಹತ್ಬಿಟ್ಟು ಆಚೆ ಹೋಗ್ತಾ ಇದ್ದೆ ಫ್ರೆಂಡ್ಸ್. ಗಾಯ್ಸ್, ವೆಲ್ಕಮ್ ಟು ನಮ್ಮ ಬೆಂಗಳೂರು. ಫ್ರೆಂಡ್ಸ್, ರೈಲ್ವೆ ಸ್ಟೇಷನ್ ಇಂದ ನಾನು ಲುಲ್ಲು ಮಾಲ್ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿಬಿಟ್ಟು ನಾನು ಬರೋದು ಲೇಟ್ ಆಗುತ್ತೆ, ಸ್ವಲ್ಪ ಹೊತ್ತು ಎಲ್ಲಾದ್ರೂ ವೇಟ್ ಮಾಡಿ ಒಂದಿದ್ದಕ್ಕೆ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಬೆಂಗಳೂರು ಟ್ರಾಫಿಕ್ಕು ಯಾವತ್ತೂ ಕಡಿಮೆ ಆಗಲ್ಲ. ನೋಡಿ ಫ್ರೆಂಡ್ಸ್ ಹೇಗಿದೆ. ಫ್ರೆಂಡ್ಸ್, ನಾನು ಲುಲ್ಲು ಮಾಲ್ ಅಪೋಸಿಟ್ ಅಲ್ಲಿ ಇದ್ದೀನಿ. ನನ್ನ ಫ್ರೆಂಡ್ ಬರೋವರೆಗೂ ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಲುಲ್ಲು ಮಾಲ್ ಯಾರ್ಯಾರು ಹೋಗಿದ್ದೀರಾ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಫೈನಲಿ ನನ್ನ ಫ್ರೆಂಡ್ ಬಂದ. ನೋಡಿ ಫ್ರೆಂಡ್ಸ್, ಇವನ್ನ ವ್ಲಾಗ್ ಅಲ್ಲಿ ನೋಡಿರ್ತೀರ ಯಾರು ಅಂತ. ಫ್ರೆಂಡ್ಸ್, ಲುಲ್ಲು ಮಾಲಿಂದ ನಾವು ಹೋಗ್ತಾ ಇರೋದು ಲಾಲ್ ಬಾಗ್ಗೆ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಅದಕ್ಕೆ ನಾನು ನಮ್ಮ ಫ್ರೆಂಡ್ಸ್ ಮಜ್ಜಿಗೆ ಕುಡಿತಾ ಇದೀವಿ. ಬೆಂಗಳೂರಾಗ ಗಾಡಿ ಓಡ್ಸಕ್ ಏನ್ ಬೇಕು? ಬಿಲ್. ಅದು ಬಿಟ್ರೆ ಮೀಟರ್. ಯಾವ್ದು ಕಿಲೋಮೀಟರ್? ಫೈನಲಿ ಲಾಲ್ ಬಾಗ್ಗೆ ರೀಚ್ ಆದ್ವಿ. ಅಲ್ಲಿ ಐಟಮ್ಸ್ನ ಅನ್ಲೋಡ್ ಮಾಡಬೇಕಾಗಿತ್ತು. ಹಾಗಾಗಿ ನನ್ನ ಫ್ರೆಂಡ್ ಕೂಡ ಅಲ್ಲಿ ಐಟಮ್ಸ್ನ ಇಳಿಸ್ಕೊಡ್ತಾ ಇದ್ದ. ಫ್ರೆಂಡ್ಸ್, ಲಾಲ್ ಬಾಗ್ ರೀಚ್ ಆಗ್ಬಿಟ್ಟು ಇಲ್ಲಿ ಅನ್ಲೋಡ್ ಆಗಿ ಇವಾಗ ನನ್ನ ಫ್ರೆಂಡ್ ಸೈನ್ ಮಾಡ್ಸಕ್ ಹೋಗಿದ್ದಾನೆ. ಇಲ್ಲಿಂದ ಇವಾಗ ಸೀದಾ ಚೆನ್ನೈ ಹೋಗ್ತಾ ಇದೀವಿ ಫ್ರೆಂಡ್ಸ್. ಬನ್ನಿ ಚೆನ್ನೈ ಹೋಗೋಣ. ಫ್ರೆಂಡ್ಸ್, ನಾವು ಇವಾಗ ಚೆನ್ನೈ ಹೋಗ್ತಾ ಇದೀವಿ. ಇವಾಗ ನಾವು ಚಂದಾಪುರದಲ್ಲಿದ್ದೀವಿ. ಆಂದಿವೆ ಚೆನ್ನೈ ಹೋಗ್ತಾ ಇದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹತ್ತಿಬೆಲೆ ಟೋಲ್ ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಊಟ ಮಾಡಿದ್ವಿ. ನಾವು ಊಟ ಮಾಡಿದ್ದೆ ಹೋಟೆಲ್ ಫ್ರೆಂಡ್ಸ್. ಇವಾಗ ಇಲ್ಲಿ ಗಾಡಿ ಹೋಗಕ್ಕೆ ಜಾಗ ಇಲ್ಲ ಅಂತ ಇಲ್ಲೇ ಕೂತಿದೀವಿ. ಅವರೆಲ್ಲ ತೆಗೆದ್ಮೇಲೆ ಹೋಗ್ಬೇಕು. ಫ್ರೆಂಡ್ಸ್, ಫೈನಲಿ ಹೋಗ್ತಾ ಇದೀವಿ ಚೆನ್ನೈ ಕಡೆಗೆ. ಇವಾಗ ಹೊಸೂರಲ್ಲಿ ಇದೀವಿ ಫ್ರೆಂಡ್ಸ್. ಫ್ರೆಂಡ್ಸ್, ನಮ್ಮ ಫ್ರೆಂಡು ಬೆಳಗಾಮಿಂದ ಡೈರೆಕ್ಟ್ ಆಗಿ ಕಂಟಿನ್ಯೂ ಗಾಡಿ ಓಡಿಸ್ಕೊಂಡ್ ಬಂದಿದ್ದ. ಅದಕ್ಕೆ ಅಲ್ಲಿ ಹೊಸೂರಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದಿದ್ದಕ್ಕೆ ಗಾಡಿ ಸೈಡಿಗೆ ಹಾಕ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಅವ್ನು ಮಲ್ಕೊಂಡಾದ್ಮೇಲೆ ಹೋಗೋಣ ಚೆನ್ನೈಗೆ. ಏನಂತೆ ಫ್ರೆಂಡ್ಸ್? ಫೈನಲಿ ಚೆನ್ನೈಯಲ್ಲಿ ಕಂಪ್ನಿಯಲ್ಲಿ ರೀಚ್ ಆದ್ವಿ. ಗಾಡಿ ಬೆಳಗ್ಗೆ ಅನ್ಲೋಡ್ ಆಗುತ್ತಂತೆ. ಬೆಳಗ್ಗೆ ಅನ್ಲೋಡ್ ಮಾಡೋಣ. ಇವಾಗ ಗಾಡಿ ಒಳಗೆ ಹೋಗ್ಬಿಟ್ಟು ಸಿಗ್ತೀನಿ, ಬನ್ನಿ. ಫ್ರೆಂಡ್ಸ್, ನಾನು ಸ್ಪೆಕ್ಟೇನಕ್ಕೆ ಹಾಕಿದ್ದೀನಿ ಅಂತಂದರೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಆಗೈತೆ. ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ. ಈ ಥರ ಆಗೈತೆ ಫ್ರೆಂಡ್ಸ್, ಅದಕ್ಕೆ ಸ್ಪೆಟ್ ಹಾಕ್ಕೊತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅದಕ್ಕೆ ಸ್ಪೆಟ್ ಹಾಕ್ಕೊತಾ ಇದ್ದೀನಿ. ಗಾಯ್ಸ್, ಇವಾಗ ನಮ್ಮ ಫ್ರೆಂಡು ಹಿಂದೆ ಕಂಟೈನರಲ್ಲಿ ಮಲಗಿದ್ದಾನೆ. ನಾನು ಇಲ್ಲಿ ಮಲಗ್ತೀನಿ. ಇದೇ ವ್ಲಾಗಲ್ಲಿ ನಾಳೆ ಈ ಗಾಡಿಯಲ್ಲಿ ಐಟಮ್ಸ್ ಇದೆ ಫ್ರೆಂಡ್ಸ್. ಆ ಐಟಮು ಇಲ್ಲಿ ಅನ್ಲೋಡ್ ಆಗೋದಿದೆ. ಆ ಕಂಪ್ನಿಗೆ ಕೂಡ ಬಂದಿದ್ದೀವಿ. ನಾಳೆ ವ್ಲಾಗಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬಾಯ್ ಬಾಯ್ ಫ್ರಮ್ ಚೆನ್ನೈ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ನಾವು ಟಿಫನ್ ಮಾಡಕ್ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ಯಾವುದು ಟಿಫನ್ ಶಾಪೇ ಸಿಗ್ತಾ ಇಲ್ಲ ನಮಗೆ. ಹುಡ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್. ಫೈನಲಿ ಹೋಟೆಲ್ಗೆ ರೀಚ್ ಆಗಿಬಿಟ್ಟು ಚಿಕನ್ ರೈಸ್ ತೊಗೊಂಡಿದ್ವಿ. ಫ್ರೆಂಡ್ಸ್, ಟಿಫನ್ ತಿನ್ನಕಂತ ಹೋದ್ವಿ. ಹೆಂಗೂ ಟೈಮ್ ಕೂಡ ಆಗಿತ್ತಲ್ವಾ, ಅದಕ್ಕೆ ಊಟನೇ ಮಾಡ್ಕೊಂಬಂದ್ವಿ ಫ್ರೆಂಡ್ಸ್. ಇವಾಗ ನಾವು ಕಂಪ್ನಿ ಕಡೆ ಹೋಗ್ತಾ ಇದೀವಿ ನಡ್ಕೊಂಡು. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಐತೆ ಫ್ರೆಂಡ್ಸ್. ಬೆವರು ಸಿಕ್ಕೊಂಡು ಬರ್ತಾ ಐತೆ. ಬನ್ನಿ ಇವಾಗ ಕಂಪ್ನಿ ಕಡೆ ಹೋಗೋಣ ಫ್ರೆಂಡ್ಸ್. ಅಲ್ಲಿನ ನಡ್ಕೊಂಬಂದು
ಈ ಮರ ಇದೆಲ್ಲ ಮರದ ಕೆಳಗಡೆ ಕೂತ್ಕೊಂಡಿದ್ವಿ ಫ್ರೆಂಡ್ಸ್, ತಣ್ಣಗೈತೆ. ಗಾಡಿ ಕೂಡ ಅಲ್ಲಿ ಬಿಟ್ಟಿದೀವಿ ನೋಡಿ ಫ್ರೆಂಡ್ಸ್. ಹಂಗೆ ಮರದ ಕೆಳಗಡೆ ತಣ್ಣ ಗಾಳಿ ಬೀಸ್ತಾ ಇತ್ತು. ಸೊ ನಿದ್ದೆ ಮಾಡ್ತಾ ಇದೀವಿ ಫ್ರೆಂಡ್ಸ್. ನೋಡಿ ನನ್ನ ಫ್ರೆಂಡ್ ಕೂಡ ಮಲಗಿದಾನೆ. ನೋಡಿ ಫ್ರೆಂಡ್ಸ್, ನೇಚರ್ ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ಫೈನಲಿ ಗಾಡಿ ಅನ್ಲೋಡ್ ಮಾಡ್ಬಿಟ್ಟು ಮರೀನಾ ಬೀಚ್ ಆಪೋಸಿಟ್ ಅಲ್ಲಿರೋ ರಿವರ್ ಹತ್ರ ಬಂದಿದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರಿವರ್ ನೋಡಿ ಫ್ರೆಂಡ್ಸ್, ನಾನು ನನ್ನ ಫ್ರೆಂಡ್ ಬಂದಿದೀವಿ. ಚೆನ್ನೈ ನೋಡಿ ಫ್ರೆಂಡ್ಸ್. ಹಾಗೆ ನಾನು ನನ್ನ ಫ್ರೆಂಡು ನೈಟ್ ಊಟ ಮಾಡಕ್ ಹೋಗಿದ್ವಿ ಫ್ರೆಂಡ್ಸ್. ಲಿವರ್ ಆಮೇಲೆ ಚಪಾತಿ ಎಲ್ಲ ತಗೊಂಡ್ವಿ ಫ್ರೆಂಡ್ಸ್. ನಾನು ನನ್ನ ಫ್ರೆಂಡು ಊಟ ಮಾಡ್ಕೊಂಡ್ ಬಂದು ಇಲ್ಲಿ ಕೂತಿದೀವಿ. ನಮ್ ಚಿನ್ನಿ ಕೂಡ ನಿಂತಿದ್ದಾಳೆ ನೋಡಿ ಫ್ರೆಂಡ್ಸ್. ನಾವ್ ಇವಾಗ ಬೆಂಗಳೂರು ಹೋಗ್ತಾ ಇದೀವಿ ಫ್ರೆಂಡ್ಸ್. ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಟಾಟಾ, ಬಾಯ್.